ಕಾನೂನಾತ್ಮಕವಾಗಿ ಏನು ಮಾಡ್ತಾರೆ. ನಾವಿದು 1 ವರ್ಷ ಸಂಚಾನ ಭೂಮಿ ಕೊಡ್ಲತ್ತಾರ, 1 ವರ್ಷ ಆಯ್ತು ಅದೇ ಸಾಯ್ಲತ್ತೇವೆ. ತರಕಾರಿ ಮಾರ್ಕೆಟ್ ತೆಗೀರಲ್ಲಿ ಅಂತ ಹೇಳ್ತೇವೆ. ಅಲ್ಲಿ ಮಟನ್ ಮಾರ್ಕೆಟ್, ಅಲ್ಲಿ ಬಾಜಿ ಹನುಮಂದಿರ ಗುಡಿ, ಅದ್ರ ಬಾಜಿಗೆ ಸಿದ್ಧಿವಿನಾಯಕ ಮಂದಿರ, ಅದ್ರ ಬಾಜಿಗೆ ಬಾಬಾ ಸಾಹೇಬ್ ಚೌಕ್. ನಾನು ಇದ್ರೆ ಅದು ಚೌಕಿಂದ ಏನದ ಕೆಲಸ ಒಂದು ಪಿಲ್ಲರ್ ಇರ್ಸ್ಯಾರ ಬಿಟ್ಟರೆ ಪಂಚಾಯತಿಂದ ಏನಾದ್ರು ಅನುದಾನ ಇಲ್ಲೇನು. ಇದು ನಮಗೆ ಬರೋದ ಇವ್ರಿಗೆ ಬರ್ತದ. ಅವ್ರು ಹೇಳ್ತಾರ ಅವ್ರು ಇವ್ರು ಏನು ಮಾಡ್ತಾರ, ಇವ್ರಿಗೆ ಕಲ್ತು ಏನು ಮಾಡ್ತಾರ ಹೇಳ್ರಿ, ಏನು ಮಾಡ್ತಾರ ಹೇಳಿ ಬೇಕಲ್ಲ. ಇಲ್ಲಿ ಶಂಶನ್ ಭೂಮಿ ಇಲ್ಲ, ಖಾನಾಪುರ ಮಾಚಾಪುರ ಎರಡು ತಲೆ ಶಂಶನ್ ಭೂಮಿ ಇಲ್ಲ. ದಲಿತರಿಗೆ ಶಂಶನ್ ಭೂಮಿ ಬೇಕಂತೇಳಿ ನಾವು 1 ವರ್ಷ ಹೇಳ್ಕೊಂಡು ನಾವು ಕಾಂಪ್ಲೇಂಟ್ ಕೊಟ್ಟಿದ್ದೇವೆ, ತಹಸೀಲ್ದಾರ್ ಕೊಟ್ಟಿದ್ದೇವೆ, ಎಲ್ಲ ತಲೆ ಮನವಿ ಮಾಡಿದ್ದೇವೆ. ಅವ್ರು ನಮಗೆ ಇನ್ನೂ ತನಕ ಯಾವುದೋ ಪರಿಹಾರ ಕೊಟ್ಟಿಲ್ಲ. ಅದು ಒಂದಾಯ್ತು. ಇಲ್ಲಿ ಏನದಂದ್ರೆ ನಮ್ಮ ಅಂಬೇಡ್ಕರ್ ಸರ್ಕಲ್ ಖಾನಾಪುರದಾಗ ಏನದಂದ್ರೆ ಅಂಬೇಡ್ಕರ್ ಸರ್ಕಲ್ ಬಿಟ್ಟಾರ, ಕೆಳಗೆ ಬೇರೆ ಕಟ್ಕೊಡ್ತೀವಿ ಅಂದ್ರೆ ಇನ್ನೂ ತನಕ ಆಗಿಲ್ಲ. ಅದು 4ನೇ ವರ್ಷ ರನ್ನಿಂಗ್ ಅದ. ಇದು ಈಗ ನಮ್ಮಲ್ಲಿ ಎಷ್ಟೋ ವರ್ಷದ ಒಂದು 25 ವರ್ಷದ ಒಂದು ನಾಲಿ ಅದ. ದಲಿತರು ಒಣಿದಾಗ ಒಂದು ನಾಲಿ ಮಾಡಕ್ಕೆ ಇವ್ರು ಪೈಸಾ ಇಲ್ಲ ಅಂತ ಇಲ್ಲಿ ಕಂಪೌಂಡ್ ಕಟ್ಲಕ್ಕ ಮತ್ತು ಇಲ್ಲಿ ರೋಡ್ ಮಾಡಕ್ಕೆ ದುಡ್ಡು ಬರ್ತದೆ. ಅದು ಎಲ್ಲಿಂದ ಬರ್ತದೆ ದುಡ್ಡು? ಯಾಕಂದ್ರೆ ನಾಲಿಗೆ ದುಡ್ಡು ಇಲ್ಲೇನು, ಯಾವ್ದು ನರಗ ಬರ್ತಂತೆ. ಇದು ಯಾವ್ದು ಮಾಡ್ರಿ? ಇದು ತಂದೆ ರಾಜ ತಾನೇ ಅಂತ ತಿಳ್ಕೊರಿ. ಊರ ಏನದ ಇದು ಪಂಚಾಯತ್ ಏನದ ಹದೆಗಟ್ಟು ಹೋಗ್ಯದ. ಇಲ್ಲಿ ಯಾರದ ಕಾರ್ಯಕರ್ತರು ಏನದ ಈ ಪಂಚಾಯತ್ ಪಿ ಡಿ ಒ ಏನಾರ ಕರೆಕ್ಟಾಗಿ ವರ್ಕ್ ಮಾಡಲ್ಲ. ಮ್ಯಾಲಿಂದ ಇಲ್ಲಿಂದ ಏನಾರ ಒಳಗಿನ ಏನು ಮೆಂಬರ್ಸ್ಗಳು ಅರ ಅವ್ರು ಯಾವುದೂ ವರ್ಕ್ ಮಾಡಲ್ಲ. ಅಲ್ಲಿ ಇಲ್ಲಿ ಏನದ ಅಂದ್ರೆ ಬರ್ತಾವ ಹೋಯ್ತಾವ ಅಂದಂಗೆ ಆಗ್ಯದ. ಇದ್ರ ಬಗ್ಗೆ ಆಗಾರ ಗಮನ ಹರಿಯಲ್ ಹೋಯ್ತು. ಈಗ ನಾವು ಸುಮ್ಮನೆ ಇಷ್ಟು ಮಂದಿ ಕಾಣತಿದ್ದೆವು. ಇದ್ರ ಬಗ್ಗೆ ಏನದಂದ್ರೆ ಜಿಲ್ಲಾ ಲೆವೆಲ್ಗೆ ಹೋರಾಟ ಇರ್ತದ. ಒಂದು ವೇಳೆ ಇವ್ರ ಕೈಲಿಂದ ಆಗಲ್ಲ ಅಂತ ಹೇಳ್ರಿ ನಾವು ಎಲ್ಲಿ ಹೋಗಿ ಹೋರಾಟ ಮಾಡೋದು ಅಲ್ಲೂ ಮಾಡ್ತೀವಿ. ಈ ಪಂಚಾಯತ್ದವರು ಮತ್ತು ತಹಸೀಲ್ದಾರ್ ಅವರು ಬಂದು ಆಶ್ವಾಸನೆ ಕೊಡ್ತಾರೆ, ನಾವು ನಿಮಗೆ ಭೂಮಿ ಕೊಡ್ತೀವಿ, ಶಂಶನ್ ಭೂಮಿ ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ, ಮಾತು ಕೊಡ್ತಾರೆ. ಅವ್ರು ಹಾಗೆ ವಾಪಸ್ ಹೋಗ್ತಾರೆ. ಇಲ್ಲಿ ಪಂಚಾಯತ್ಗೆ ಇಲ್ಲಿ ಬಂದು ಕೇಳಿದ್ರು ಇವ್ರು ಅಂತಾರೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಇವರು ಯಾವುದೇ ರೀತಿಯಿಂದ ಏನೂ ಮಾಡ್ತಾಯಿಲ್ಲ. ಒಟ್ಟಿನಲ್ಲಿ ಮಲ್ಚಾಪುರ ಗ್ರಾಮದ ಪಂಚಾಯತ್ದಾಗ ಜಾತಿ ತಾರತಮ್ಯ 100% ಆಗ್ತಾಯಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ ಜಿಲ್ಲೆಯ ಖಾನಾಪುರ ಹಾಗೂ ಮಲ್ಚಾಪುರ ಗ್ರಾಮದ ದಲಿತ ಸಮುದಾಯದವರಿಗೆ ಸ್ಮಶಾನ ಭೂಮಿ ಒದಗಿಸಿಕೊಡುವುದಾಗಿ, ಗ್ರಾಮದಲ್ಲಿ ವ್ಯವಸ್ಥಿತವಾಗಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತವನ್ನು ನಿರ್ಮಾಣ ಮಾಡಿಕೊಡುವುದಾಗಿ ಹಾಗೂ ಖಾನಾಪುರ ಗ್ರಾಮದ ಬೀದರ್ ನಾಂದೇಡ್ ಮುಖ್ಯ ಹೈವೇ ಹತ್ತಿರದ ಧಾರ್ಮಿಕ ಸ್ಥಳಗಳು ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ವೃತ್ತ ಹತ್ತಿರವಿರುವ ಮಾಂಸದ ಅಂಗಡಿ ಇನ್ನಿತರೆ ಅಂಗಡಿಗಳನ್ನು APMC ಮಾರುಕಟ್ಟೆಗೆ ಸ್ಥಳಾಂತರ ಮಾಡುವುದಾಗಿ, ಜೊತೆಗೆ ಗ್ರಾಮದ ದಲಿತ ಸಮುದಾಯದವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವುದಾಗಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಮಲ್ಚಾಪುರ ಗ್ರಾಮ ಪಂಚಾಯತ್ಗೆ ಬೀಗ ಹಾಕಿ ಪಂಚಾಯತ್ ಆವರಣದಲ್ಲಿ ಖಾನಾಪುರ ಹಾಗೂ ಮಲ್ಚಾಪುರ ಗ್ರಾಮದ ದಲಿತ ಸಮುದಾಯದವರು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು, ಇವರಿಗೆ ಭೀಮ್ ಆರ್ಮಿ ಸಂಘಟನೆಯವರು ಕೂಡ ಬೆಂಬಲ ಸೂಚಿಸಿ ಧರಣಿ ಸತ್ಯಾಗ್ರಹವನ್ನು ನಡೆಸಿದರು. ಸ್ಥಳಕ್ಕೆ ಭಾಲ್ಕಿಯ ಗ್ರೇಡ್ 2 ತಹಶೀಲ್ದಾರರಾದ ಗೋಪಾಲ್ ಹಿಪ್ಪರ್ಗೆ ಅವರು ಆಗಮಿಸಿದ್ದು, ಅವರಿಗೆ ಧರಣಿ ನಿರತರು ತಮ್ಮ ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮನವಿ ಪತ್ರವನ್ನು ಸಲ್ಲಿಸಿದರು. ಖಾನಾಪುರ ಹಾಗೂ ಮಲ್ಚಾಪುರ ಗ್ರಾಮದ ದಲಿತ ಸಮುದಾಯದವರಿಗೆ ಸ್ಮಶಾನ ಭೂಮಿ ಇಲ್ಲ. ಈ ಹಿಂದೆ ನಿಗದಿಪಡಿಸಿದ ಸ್ಮಶಾನ ಭೂಮಿಯನ್ನು ನೆಲಸಮ ಮಾಡಿ ಹಾಗೂ ಗ್ರಾಮದ ಸರ್ಕಾರಿ ಗೈರಾಣ ಜಮೀನಿನಲ್ಲಿ ಪ್ಲಾಟ್ ಹಾಕಿ ಪಂಚಾಯತ್ನ ಅಧ್ಯಕ್ಷರ ಮಗ ರಾಜಕುಮಾರ್ ಎನ್ನುವವರು ಜಮೀನು ಹಾಕಿ ಅತಿಕ್ರಮಣ ಮಾಡಿ ಪ್ಲಾಟ್ ಮಾರಾಟ ಮಾಡಿದ್ದು, ಈ ಬಗ್ಗೆ ಹಲವು ಬಾರಿ ಹೋರಾಟ ಮಾಡಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಬರೀ ಅಷ್ಟೇ ಅಲ್ಲದೆ ಖಾನಾಪುರ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತವನ್ನು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿಕೊಡುವುದಾಗಿ ಮನವಿ ಸಲ್ಲಿಸಿದರೂ ಕೂಡ ಪ್ರಯೋಜನವಾಗಿಲ್ಲ. ಈ ಕುರಿತಂತೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಪಂಚಾಯತ್ PDO ಆಗಲಿ ಪಂಚಾಯತ್ನವರಾಗಲಿ ಯಾವುದೇ ರೀತಿಯ ಗಮನ ಹರಿಸುತ್ತಿಲ್ಲ. ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, 1 ವಾರ ಟೈಮ್ ಕೊಡಿ, 2 ವಾರ ಟೈಮ್ ಕೊಡಿ ಅಂತ ಹೀಗೆ ದಿನಗಳನ್ನು ಮುಂದೆ ಹಾಕ್ತಾ ಇದ್ದಾರೆ ಹೊರತು ನಮ್ಮ ಕಡೆ ಗಮನ ಕೂಡ ಹರಿಸ್ತಾ ಇಲ್ಲ. ಇಡೀ ಬೀದರ್ ಜಿಲ್ಲೆಯಲ್ಲಿಯೇ ಬೇಕಾರ್ ಪಂಚಾಯಿತಿ ಯಾವುದಾದ್ರೂ ಇದ್ರೆ ಅದು ಮಲ್ಚಾಪುರ ಗ್ರಾಮ ಪಂಚಾಯಿತಿ ಹಾಗೂ ಇಲ್ಲಿಯ ಪಂಚಾಯತ್ PDO ಆಗಿದ್ದಾರೆ ಎಂದು ಒಂದು ಧರಣಿ ನಿರತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಧರಣಿ ಸತ್ಯಾಗ್ರಹ ಉದ್ದೇಶಿಸಿ ಮಲ್ಚಾಪುರ ಗ್ರಾಮ ಘಟಕ ಅಧ್ಯಕ್ಷರಾದ ಷಣ್ಮುಖ್ S ಹೊಸದೊಡ್ಡಿ, ಖಾನಾಪುರದ ಮುಖಂಡರಾಗಿರುವ ಉದಯ್ ಕುಮಾರ್ ಹಾಗೂ ಭೀಮ್ ಆರ್ಮಿ ಅಂಬರೀಶ್ ಕುದ್ರೆ ಅವರು ಮಾತನಾಡಿದರು. ಈ ಒಂದು ವೇಳೆ ಗೋವಿಂದ್ ಬಡಿಗೇರ್, ರವಿ ಮೋರೆ, ಉದಯ ನಾಯಕ್, ಚಂದ್ರಕಾಂತ್, ಶಶಿಕಲಾ, ಸಂಪದ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಆದೇಶ ವಿಡಿಯೋ ಮಾಡ್ಕೊಡ್ಬೇಕು, ಇವ್ರು ಹೇಳ್ಯಾರ ಮಾಡ್ಕೊಡ್ರಿ ಅಂತ ಹೇಳಿ ಎಲ್ಲ ಅದೇ ಹೇಳಿ ಬಂದು ಸಂಶಯ ಅದೇ ಏನಿತ್ತು ಅದು ಭೀ ಆಗಿಲ್ಲ. ನಾನು
ಅದು ಯಾವ ತಾರೀಕು ಕೊಟ್ಟಿದ್ದದ ನಾವು ಅವೆಲ್ಲ ಭಾಳ ಜನತಾ ದರ್ಶನ ಕೊಟ್ಟಿದ್ದೀವಿ ಅವ್ರಿಗೆ ಮಾಡ್ರಿ ಅಂತೇಳಿ. ಬಟ್ ಅವ್ರು ಏನೋ ನಿಮ್ಮ ಆದೇಶಕ್ಕೆ ಭೀ ಏನದಂದ್ರೆ ಅವರು ಇಂಪಾರ್ಟೆಂಟ್ ತಿಳಲ್ಲ ಹೊಂಟ್ರ. ನಿಮ್ಮ ಆದೇಶಕ್ಕೆ ಭೀ ಏನದಂದ್ರೆ ಅವರು ರೆಸ್ಪಾನ್ಸ್ ಕೊಡಲ್ಲ ಹೊಂಟ್ರಲ್ಲ ಅವರು. ಇವಾಗ ನೀವು ಇಲ್ಲಿ ಬಂದು ನಿಂತ್ರಿ ಪಿ ಡಿ ಒ ಇಲ್ಲ, ಅದು ನಿಮ್ಮದು ಭೀ ರೆಸ್ಪಾನ್ಸ್ ಇಲ್ಲ, ತಹಶೀಲ್ದಾರ್ ಭೀ ಏನಿಲ್ಲ ಅಂದಂಗೆ ಅರ್ಥ ನೀವು. ಬರೀ ಒಣ ಉಲ್ಲೇಖನ ಪತ್ರಗಳು ನಾವು ಬರೆಯೋದು ನಾವು ಇದೇ ಬರ್ಕೋತ ಕೂಡ್ರೆ ಇದೇ ಮಾಡ್ಕೋತ ಕೂಡ್ರಿ ಅದ್ರ ಹೇಳ್ರಿ ಒಂದು ಡಿಸಿಷನ್ ಹೇಳ್ರಲ್ಲ ಆಯ್ತದ ಆಗಲ್ಲ ಬಿಡ್ರಿ. ನಮ್ಮ ಕೆಲಸ ನಾವು ಏನು ಮಾಡದ, ನಾವು ಎಲ್ಲಿ ಹೋಗ್ಬೇಕು, ಯಾವ ಅಧಿಕಾರಿ ಬಲಿಗೆ ಹೋಗ್ಬೇಕು, ಅದಕ್ಕೆ ಯಾವ ಲೆವೆಲ್ ಮಟ್ಟಕ್ಕೆ ಹೋಗ್ಬೇಕು ಆ ಲೆವೆಲ್ ಮಟ್ಟಕ್ಕೆ ಹೋಗ್ತೇವೆ ನಾವು. ಇಲ್ರಿ ಸರ್, ನಾವು ಒಂದು ಮಾತು ಕೇಳ್ತೀನಿ, ಒಂದೇ ನಾನು ಮೊದಲು ಒಂದು ಹೇಳ್ತೀನಿ ಕೇಳ್ರಿ. ಯಾವಾಗ ಇಲ್ಲಿ ತಹಶೀಲ್ದಾರ್ ಬಂದ್ಮೇಲೆ ಪಿ ಡಿ ಒ ಇರ್ಬೇಕಿಲ್ಲ. ಪಿ ಡಿ ಒ ದೊಡ್ಡವ್ರ ತಹಶೀಲ್ದಾರ್ ದೊಡ್ಡರು ನಂಗೆ ಅಷ್ಟೇ ಹೇಳ್ರಿ. ನೀವು ದೊಡ್ಡ ಅಧಿಕಾರಿ ಮಾನ್ಯತೆ ಕೊಡ್ತಾರೆ. ಯಾವ ಮೀಟಿಂಗ್ ಅದ್ರಿ, ಯಾವ ಮೀಟಿಂಗ್ ಅದ, ಎಲ್ಲದ ಮೀಟಿಂಗು EDP ಮೀಟಿಂಗ್ ಅದನ, CS ಮೇಡಮ್ ಮೀಟಿಂಗ್ ತಗೊಳ್ತಾರ. ನಮ್ಮ ಗಮನಕ್ಕೆ ಅದು ಇಲ್ಲ. ಪೈಲ ನಿಮ್ಮ ಪೂರ್ತಿ ಮುಗಿದ್ರೆ ನಂತರ ನಾವು ಉತ್ತರ ಬೇಕಲ್ಲ. ಈಗ ಒಣ ನಾವು ಡೈಲಿ ಒಂದು ದಿನ 2 ತಿಂಗಳಿಗೆ 3 ತಿಂಗಳಿಗೆ ಶಂಶಾನ ಭೂಮಿದು ಕೊಡ್ತೀವಿ, ಮಾರಾಟದ ಅಂಗಡಿದು ಕೊಡ್ತೀವಿ. ಒಳ ಕಾಮಗಿರಿಗಳು ಯಾವಾಗಿಲ್ಲ, ಯಾವ ಕೆಲಸ ಆಗಿಲ್ಲ. ಬರೀ ನಾವು ಇದೇ ಮಾಡ್ಕೋತ ಕುಂತೀರಿ, ಇದೇ ಹೇಳದ ಹಿಂಗೆ ಬರ್ತಾವೆ, ಹಿಂಗೆ ಕೊಡ್ತಾವೆ, ಹಿಂಗೆ ಹೋಯ್ತಾವ. ನಾವೇನದ ಕಾನೂನಿಗೆ ಏನದ ಅಂದ್ರೆ ಗೌರವಿಸ್ತೀವಿ ಸರ್. ಇದೊಂದೆಲ್ಲ ಮನವಿಗಳನ್ನು ಸಲ್ಲಿಸಿದ್ದೀರಿ. ಈ ಮನವಿಗಳನ್ನು ತಮ್ಮ ಅಳಲಿನ ಪ್ರಕಾರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ ಅಂತ ತಮ್ಮದು ದೊಡ್ಡ ದೂರು ಇದೆ. ನಾನು ಇದನ್ನು ತಾಲೂಕಾ ಮಟ್ಟದಲ್ಲಿ ಒಂದು ಸಭೆಯನ್ನು ಕರೆದು ಆ ಸಭೆಗೆ ತಮ್ಮ ಒಂದು ಪ್ರತಿನಿಧಿಯನ್ನು ಆಹ್ವಾನಿಸಿ ಈ ಒಂದು ನಿಮ್ಮದು ಏನು ಸಮಸ್ಯೆಗಳವ ಈ ಸಮಸ್ಯೆಗೆ ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಮತ್ತು ಇದನ್ನು ನಾನು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೂ ಹಿಂದೆ ತಂದುಕೊಡ್ತೀನಿ. ಕಾನೂನಾತ್ಮಕವಾಗಿ ಏನು ಮಾಡ್ತೇವೆ. ನಾವಿದು 1 ವರ್ಷ ಶಂಶಾನ ಭೂಮಿ ಕುಳ್ಳತ್ತಾರ, 1 ವರ್ಷ ಆಯ್ತು ಅದೇ ಸಾಯ್ಲತ್ತೇವೆ. ತರಕಾರಿ ಮಾರ್ಕೆಟ್ ತೆಗೀರಲ್ಲಿ ಅಂತ ಹೇಳ್ತೇವೆ. ಅಲ್ಲಿ ಮಟನ್ ಮಾರ್ಕೆಟ್, ಅಲ್ಲಿ ಬಾಜಿ ಹನುಮಂದಿರ ಗುಡಿ, ಅದ್ರ ಬಾಜಿಗೆ ಸಿದ್ಧಿವಿನಾಯಕ್ ಮಂದಿರ, ಅದ್ರ ಬಾಜಿಗೆ ಬಾಬಾ ಸಾಹೇಬ್ ಚೌಕ್. ನಾನು ಇದ್ರೆ ಅದು ಚೌಕಿಂದ ಏನದ ಕೆಲಸ ಒಂದು ಪಿಲ್ಲರ್ ಇರ್ಸ್ಯಾರ ಬಿಟ್ಟರೆ ಪಂಚಾಯತ್ಲಿಂದ ಏನಾದಕ್ಕೆ ಅನುದಾನ ಇಲ್ಲೇನು 4ನೇ ವರ್ಷ ಕೇಳಿ ಮಾಡಿ ತಮ್ಮ ಇದ್ರೆ ಈಗ ಅಂಬೇಡ್ಕರ್ ಚೌಕ್ ಬೇಕು ಸರ್. ನಮಗೆ ಅದಕ್ಕೆ ಮೂರ್ತಿ ಬೇಕು. ನಮಗೆ ಆ ಮೂರ್ತಿ ಇಲ್ಲೇ ಉಳಿದ ಸರ್, ಹಳೇದು ತಂದು ಇಲ್ಲಿ ಇಕ್ಕಿದಾರೆ, ಇಲ್ಲಿ ಇಟ್ಕೊಂಡ್ರೆ ಸರ್. ಅದು ಅವ್ರು ಡಿಸ್ಕಸ್ ಮಾಡ್ತಾರ, ಮೇಲಿನ ಅಧಿಕಾರಿಗಳು ಏನು ಹೇಳ್ತಾರೆ ಕೂರ್ಸೋಣ ಅಂತ ಹಾಗೆ ಹೊಡೆದವ್ರು ಬರ್ರಪ್ಪ ತರಕಾರಿದವ್ರಿಗೆ ಹೋಗಿ ತೋರಿಸಿದ್ರು. ಅವ್ರ ಕಡೆ ಏನೋ ನೋ ಪ್ರಾಬ್ಲಮ್ ಅಂತ ಅದು ಬರೋದು ಅಲ್ಲೇನು ಹಂಗೇನಿಲ್ಲ. APMC ಅವರು ಅವ್ರು ಮಾಡ್ಕೊಟ್ರೆ ನಾವು ಹೇಳಿದ ವ್ಯವಸ್ಥೆ ಕರೆಕ್ಟ್ ಮಾಡ್ರಿ. ಪಾಪ ಅವ್ರಿಗೆ ನಾನು ಅಲ್ಲಕ್ಕೆ ಬರೋಲ್ಲ. ನಮಗೆ ಮಾಡ್ಯಾರ ನಾವು ಹೂವಲ್ತೀವಿ ಸರ್. ಮಾಡೋದ್ರಿ ನಾವು ಕರೆಯಲ್ಲಿದ್ದೀವಿ ನಾವು ಅಷ್ಟೇ. ನಿಮಗೆ ಅವ್ರು ಇಪ್ಪಲೆ ಕಳ್ಸಿರಿ. ಅವರು ಇದು ನಮಗೆ ಬರೋದ ಇವ್ರಿಗೆ ಬರ್ತದ ಅವ್ರು ಹೇಳ್ತಾರೆ. ಅವ್ರು ಇವ್ರಿಗೆ ಏನು ಮಾಡ್ತಾರೆ, ಇವ್ರಿಗೆ ಕಲ್ತು ಏನು ಮಾಡ್ತಾರೆ ಹೇಳ್ರಿ, ಏನು ಮಾಡ್ತಾರೆ ಹೇಳಿ ಬೇಕಲ್ಲ. ಇದು ಜೈ ಸಂವಿಧಾನ್. ನಾ ಸನ್ಮುಖ್ ಭೀಮ್ ಆರ್ಮಿ ಗ್ರಾಮ ಶಾಖಾ ಅಧ್ಯಕ್ಷ ಮಾಳ್ಚಾಪುರ್ ಇದು. ನಮ್ಮಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಅದೇ ಇಲ್ಲಿ ಶಂಶಾನ ಭೂಮಿ ಇಲ್ಲ. ಖಾನಾಪುರ ಮಾಳ್ಚಾಪುರ 2 ತಲೆ ಶಂಶಾನ ಭೂಮಿ ಇಲ್ಲ. ದಲಿತರಿಗೆ ಶಂಶಾನ ಭೂಮಿ ಬೇಕಂತೇಳಿ ನಾವು 1 ವರ್ಷ ಹೇಳ್ಕೊಂಡು ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ, ತಹಸೀಲ್ದಾರ್ ಕೊಟ್ಟಿದ್ದೇವೆ, ಎಲ್ಲ ತಲೆ ಮನವಿ ಮಾಡಿದ್ದೇವೆ. ಅವ್ರು ನಮಗೆ ಇನ್ನೂ ತನಕ ಯಾವುದೋ ಪರಿಹಾರ ಕೊಟ್ಟಿಲ್ಲ. ಅದು ಒಂದಾಯ್ತು. ಇಲ್ಲಿ ಏನದಂದ್ರೆ ನಮ್ಮ ಅಂಬೇಡ್ಕರ್ ಸರ್ಕಲ್ ಖಾನಾಪುರದಾಗ ಏನದಂದ್ರೆ ಅಂಬೇಡ್ಕರ್ ಸರ್ಕಲ್ ಬಿಟ್ಟಾರ, ಕೆಳಕ್ಯಾರ ಕೆಳಗೆ ಬೇರೆದು ಕಟ್ಕೊಡ್ತೀವಿ ಅಂದ್ರೆ ಇನ್ನೂ ತಕ ಆಗಿಲ್ಲ. ಅದು 4ನೇ ವರ್ಷ ರನ್ನಿಂಗ್ ಅದ. ಇದು 4ನೇ ವರ್ಷ ರನ್ನಿಂಗ್ ಅದ. ಅಂಬೇಡ್ಕರ್ದು ಇಲ್ಲಿ ಇಷ್ಟೇ ಇಲ್ಲದ ಪಂಚಾಯತ್ದಾಗ ಇಟ್ಕೊಂಡ್ರೆ ಇವ್ರು ಮಾಡ್ಕೊಡ್ತೀವಿ ಅಂತ ಇನ್ನೂ ಮಾಡಿಲ್ಲ ಅವರು. 4 ವರ್ಷದ ಅದು ಖಾಲಿ ಒಂದು ಕಾಲಮ್ ಅದಕ್ಕೆ ಇದೇನು ಕಾಲ ಬಂದ್ರೆ ನೋಡ್ರಿ. ಇದು ಇದರ ಥರ ಒಂದು ಕಾಲಮೇ ಅದ ಅಲ್ಲಿ. ಮತ್ತು ಬೇರೆದು ಏನಿಲ್ಲ. ಮತ್ತು ನಾವೇ ಜನರೇ ಯಾರು ಕಟ್ಟಿದ ಅಷ್ಟೇ, ಮತ್ತೇನು ಬಿಲ್ಲ. ಆಯ್ತು ಅಲ್ಲಿ ಶಂಶಾನ ಭೂಮಿ ಕಡೆ ಎಲ್ಲ ಪ್ಲೇಟ್ ಹಾಕಿ ಮಾರ್ಕೊಳತ್ತಾರ. ಅದ್ರ ಕಡೆ ಅದಕ್ಕೆ ತಡಿ ಹಿಡ್ರಿ ಅಂತೇಳಿ ಎಲ್ಲ ಏನದ ಅಂದ್ರೆ ಇವ್ರಿಗೆ ನಾವು ಮನವಿ ಮಾಡಿದ್ದೆವು. ಪಂಚಾಯತ್, ಜಿಲ್ಲಾ ಪಂಚಾಯತ್ ಇದು ರಾಜ್ಕುಮಾರ್ ಅವರು ಅಧ್ಯಕ್ಷರ ಮಗ. ಹಾಂ, ಅದು ಎಕರೆ ಅದು ಏನಿದೆ ಇಲ್ಲ, ಅದು ಎಕರೆ ಏನಿಲ್ಲ. ಅದು ಪ್ಲೇಟ್ ಹಾಕಿ ಮಾರತ್ತಾರ ಅಲ್ಲೇ ಶಂಶಾನ ಭೂಮಿ ಬಲ್ಲೆ, ಅಲ್ಲೇ ಅದ ಶಂಶಾನ ಭೂಮಿಯಲ್ಲಿ. ಶಂಶಾನ ಭೂಮಿ ಒಂದು ಅದು ನಮಗೆ ಇಂತಿಂತ ನಾವು ಎಷ್ಟು ಕೇಳಿಲ್ಲ. ನಮಗೊಂದು 2-3 ಎಕರೆ ಕೊಡ್ರಿಯಪ್ಪ ಅಂತ ಅಷ್ಟೇ ಕೇಳಿದ್ದೇವೆ ಅಷ್ಟೇ. ತಹಸೀಲ್ದಾರ್ ಅವ್ರಿಗೆ ಮನವಿ ಮಾಡಿದ್ದೇವೆ ಅಷ್ಟೇ. ಮತ್ತು ಅದೇನು ಅವರು ಅದು ಪೇಟೆ ಜಾಗ ಅದ, ಅದು ಜಾಗ ಅದ, ಇದು ಜಾಗ ಅದ, ಅದು ನಿಮ್ಮ ಪಂಚಾಯತ್ ಸಂಬಂಧ ಅಂತ ಅಲ್ಲಿ ಹೇಳಿದ್ರು ಅವರು. ನೀವು ಪಂಚಾಯತ್ದವ್ರಿಗೆ ಕೇಳ್ರಪ್ಪ, ನೀವು ಪಿ ಡಿ ಅವ್ರಿಗೆ ಕೊಡ್ತಾರೆ ಅವರು ಅಂತ ಅಲ್ಲಿ ಹೇಳಿದ್ರು. ಅಲ್ಲಿಂದ ಈಗ ಇಲ್ಲಿ ಬಂದು ಕೇಳಿದ್ರೆ ಅದನ್ನ ಅವ್ರಿಗೆ ಹಾಕಿದ ಲೆಟ್ರ್ ಅಂತ ಇಲ್ಲಿ ಪಿ ಡಿ ಅಂತಾನೆ. ಇವತ್ತು ನೀವೆಲ್ಲ ಬಂದ್ರೆ ಖರೆ ಇಲ್ಲಿ ಪಿ ಡಿ ಹರ ಇಲ್ಲಿ ಒಬ್ಬರು ಬಿ ಇಲ್ಲಿ ಇಷ್ಟ ಬೇರೆ ಒಬ್ಬರು ಇಲ್ಲಿ ಪಂಚಾಯತಿದು ಗ್ರಾಮ ಪಂಚಾಯತಿದು ಮಾಳ್ಚಾಪುರ ಭಾಳ ಇದನ್ನೇ ಅದ. ಇದು ಇದೇ ಥರ ನಡೀತದೆ ಇಲ್ಲಿ. ನಾವು ಅವ್ರು ಇಷ್ಟಾಗಿ ನಾವು ಮನವಿ ನಾವು ಕೊಟ್ಟಿದ್ದೇವಲ್ಲ, ನಿಮಗೆ ಕೊಟ್ಟಿಲ್ಲ. ಅದಕ್ಕೆ ನಮ್ಗೆ ಏನೋ ಕೊಡ ಮಾಡ್ತಿರಲ್ಲ ಕೆಲಸ. ಅದು ಮಾಡಬೇಕಲ್ಲ ಸರ್, ಮಾಡಲಿಲ್ಲ ಅವರು.
ಈಗ ನಮ್ಮಲ್ಲಿ ಎಷ್ಟೋ ವರ್ಷದ ಒಂದು 25 ವರ್ಷದ ಒಂದು ನಾಲಿ ದಲಿತರು ಒಣಿದಾಗ ಒಂದು ನಾಲಿ ಮಾಡಕ್ಕೆ ಇವ್ರ ಬಳಿ ಪೈಸಾ ಇಲ್ಲ ಅಂತ ಇಲ್ಲಿ ಕಾಂಪೌಂಡ್ ಕಟ್ಲಕ್ಕ ಮತ್ತು ಇಲ್ಲಿ ರೋಡ್ ಮಾಡಕ್ಕೆ ದುಡ್ಡು ಬರ್ತದೆ. ಅದು ಎಲ್ಲಿಂದ ಬರ್ತದೆ ದುಡ್ಡು? ಯಾಕಂದ್ರೆ ನಾಲಿಗೆ ದುಡ್ಡು ಇಲ್ಲೇನು? ಯಾವುದು ನರಗ ಬರ್ತಂತೆ. ಇದು ಯಾವ್ದು ಮಾಡ್ತಾ ಇದೆ? ಇದು ಭೀ ನರಗನೇ ಅದಲ್ಲ. ಈಗ 5 ಲಕ್ಷ ಅವ, ಅದಕ್ಕೆ ಎಷ್ಟದ 3 ಲಕ್ಷದ ಮಾಡ್ತೇವೆ ಮಾಡೋಂತಾರೆ. ಅದು ಸುಮಾರು ಅದು ಎಷ್ಟು 700 ಫೂಟ್ ನಾಲಿ ಅದ ಸರ್. ಅದು ನಮ್ಮ ದಲಿತರು ಓಣಿದಾಗಿಂದು ಅದು ಪೂರ ಬಂದರೆ ನಮ್ಮ ಶೌಚಾಲಯದೆಲ್ಲ ಬಿದ್ದು ಹೋಗ್ಯ, ಪೂರ ಎಲ್ಲ ಬಿದ್ದೋಗ್ಯ. ನೀವು ಹೋಗಿ ನಾ ಬೇಕಾದ್ರೆ ನಿಮಗೆ ತೋರಿಸ್ತೀನಿ ನಡ್ರಲ್ಲಿ. ಅದ್ರ ನನ್ನ ಪೂರ ಶೌಚಾಲಯ ಬಿದ್ದೋಗ್ಯದ, ಎಲ್ಲ ಬಿದ್ದೋಗ್ಯದ. ನಾಲಿಲಿ ನೀರು ಬಂದು ಪಿ ಡಿ ಹೆಸರು ಶಿವಕುಮಾರ್ ಸೀತೆ ಅಂತ ಹೇಳ್ದ. ಹಾಂ ಬಂದಾರೆ, ಯಾವಾಗ ಬರ್ತಾರೆ ಯಾವಾಗ ಗೊತ್ತಿಲ್ಲ. ಬರ್ತಾರೆ ಸಿಗ್ತಾರೆ ಯಾವಾಗಾರ ಹೊತ್ತನ ಪರಿ. ಬರೋದು ಯಾವಾಗ ಟೈಮ್ ಇಲ್ಲ ಗೊತ್ತಿಲ್ಲ. ಅದು ಯಾವಾಗ ಬರ್ತಾರೋ ಯಾವಾಗ ಹೋಯ್ತಾರೋ. ಇಲ್ಲಿ ಊರಾಗಿನ ಜನ ಕೆಲ್ಸಕ್ಕೆ ಹೋದ್ಮೇಲೆ ಅವ್ರು ಬರ್ತಾರೆ. ಯಾರು ಕೇಳ್ಬಾರ್ದು, ಅವ್ರು ಏನೂ ಕೇಳ್ಬಾರ್ದು. ಸಮಸ್ಯೆ ಬಗೆಹರಿ ಈ ಮೇಲಧಿಕಾರಿ ಹೇಳ್ತಿಲ್ಲ ಈಗ ನಾನು ಮಾಡ್ಕೊಡ್ತೇನೆ ಅಂತ ಇವ್ರು ಅಂತಾರೆ. ಮೇಲಧಿಕಾರಿ ಈಗ ಡಿಪ್ಟಿ ಇವ್ರು ಬಂದಾರೆ, ತಹಸೀಲ್ದಾರ್ ಸಾಹೇಬರು ಬಂದಾರೆ, ನಾನು ಮಾಡ್ಕೊಡ್ತೇನೆ ಅಂದ್ರೆ ನಿಮಗೆ ಮಾಡ್ಕೊಳಕ್ಕೆ ನಾವು ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದೇವಲ್ಲ ಸರ್. ಯಾಕೆ ಮಾಡಿಲ್ಲ? ಮತ್ತು ಮಾಡಬೇಕಿತ್ತು, ಆವಾಗ ಮಾಡಬೇಕಿತ್ತಲ್ಲ. ಈಗ ಬಂದೆ ನಾನು ಮಾಡ್ಕೊಡ್ತೇನೆ, ನಮ್ಮ ಗಮನಕ್ಕೆ ಬಂದಿಲ್ಲ. ನಿಮ್ಮ ಗಮನದಿಂದ ನಿಮ್ಗೊಂದು ಲೆಟರ್ ಕೊಟ್ಟಿದ್ದೆ ನಾವು. ಹಾಂ, ಶಿವ ಮೇಡಮ್ ಅವ್ರಿಗೆ 2 ಸಾರಿ ಹೋಗಿ ಕೊಟ್ಟಿದ್ದೆ, ನಾನೇ ಕೊಟ್ಟಿದ್ದೆ. ನನ್ನ ಬಳಿ ಕಾಪಿ ಇದೆ. ನಾವು ಅವ್ರಿಗೆ ಲೆಟ್ರ್ ಇಲ್ಲಿಗೆ ಹಾಕ್ತಾರೆ, ಪಂಚಾಯತ್ಗೆ ಹಾಕ್ತಾರೆ. ಇವ್ರು ಏನು ಮಾಡ್ತಾನೆ ಅಲ್ಲ, ಪಂಚಾಯತ್ಕಾಗಿ ಏನು ಮಾಡ್ರಿ. ಈಗ ಮೇನ್ ಬೇಡಿಕೆ ಇವೇವರಿ ಸರ್. ನಮಗೆ ಸಂಶಯನ ಭೂಮಿ ಬೇಕು, ಮತ್ತು ಅಲ್ಲೊಂದು ತರಕಾರಿ ಅದ ಮಾರುಕಟ್ಟೆ ಸಮಿತಿ ಅಂತೇಳಿ, ಅದಕ್ಕೆ ಶಿಫ್ಟ್ ಮಾಡಕ್ಕೆ ಇವ್ರಿಗೆ ಬರೋಂಟದ. ಅಲ್ಲಿ APMC ಇದೇನ 3 ಕೋಟಿ ಈಶ್ವರ ಖಂಡ್ರೆ ಅವರು 3 ಕೋಟಿ ಅಂತಂದ್ರೆ ಅಲ್ಲಿ ಇದು APMC ಇದು ಮಾಡ್ಯಾರ. ಅಲ್ಲಿ ಶಿಫ್ಟ್ ಮಾಡಕ್ಕೆ ಇವ್ರಿಗೆ ಆಗಲ್ಲ ಹೊಂಟದ ಈ PDO. ಹಾಂ, ಲೆಟರ್ ಹಾಕಿದೆವು, ಅವರೇ ಡಿಲೇ ಮಾಡತ್ತಾರ ಅಂತ PDO ಅಂತಾರೆ. ಅವ್ರಿಗೆಲ್ಲ ಕೇಳಿ ಇದು ಮಾಡ್ತಂತಾರೆ ಇವ್ರು. ನೀವು ಯಾಕಿದ್ದೀರಪ್ಪ? ನಿಮ್ದೇನು ನಿಮ್ಮ ಪೊಲೀಸ್ ಅದ, ನಿಮ್ಮ ಸರಿ ಎಲ್ಲನೇ ಇರ್ತದೆ. ಅವ್ರಿಗೆ ಹೇಳ್ಕೊಡಲ್ಲಿ. ಈಗ ನಾವು ಮಣ್ಣಲ್ಲಿ APMC ಹೇಳ್ತೀವಿ, ಅವ್ರು ಆಗಿನಾಗೆ ಬಾಗಿಲು ತೆಗೆದು ರೆಡಿ ಮಾಡಿಕರಿ. ಇವ್ರಿಗೆ ತರಕಾರಿದವ್ರಿಗೆಲ್ಲ ವಾರ್ನಿಂಗ್ ಕೊಟ್ಟರು. ಅವರೆಲ್ಲ ಬಂದು ಹೋಗಿನ ಸಂಡೇ ದಿವಸ ಬಂದು ಎಲ್ಲರಿಗೆ ವಾರ್ನಿಂಗ್ ಕೊಟ್ಟು, ಮತ್ತು ಅವ್ರು APMC ಬರ್ಲಕ್ಕೆ ಅವ್ರಿಗೆ ಕೂಡಕ್ಕೆಲ್ಲ ಶಟರ್ ಎಲ್ಲ ರೆಡಿ ಮಾಡಿಕ್ಯಾರ. ಅವರೆಲ್ಲ ಬರ್ರಪ್ಪ ಕೂಡ್ರಿ, ಗೌರ್ಮೆಂಟ್ ನಿಮಗೆ ಎಲ್ಲ ಹೆಲ್ಪ್ ಮಾಡ್ತಾ, ಅದು ಮಾಡ್ತಾ, ಇದು ಮಾಡ್ತಾ ಎಲ್ಲ ಹೇಳ್ಯಾರ. ಅವರೆಲ್ಲ APMC ಇದ್ರು, ಅವ್ರು ಭೀ ಮೇಡಮ್ ಅವರೊಬ್ಬರು ಅವ್ರು ಭೀ ಅದೇ ಹೇಳ್ಯಾರ. ಮತ್ತು ಇಲ್ಲೇನದ ನಮ್ಮದು ಪಂಚಾಯತ್ ಇಲ್ಲಿ ನೋಡ್ರಿ, ಪಂಚಾಯತ್ ಬೇಕಾದ್ರೆ ಪಂಚಾಯತ್ ನಮ್ಮ ಡಿಸ್ಟ್ರಿಕ್ದಾಗ ಅದನ್ನಲ್ಲ ಅಂತ ನನಗೆ ಇದು ತಿಳಿಸ್ತದೆ ಜರ. ದಲಿತರ ಬಳಿ ಏನೂ ಇಲ್ಲ. ದಲಿತರು ಓಣಿದಾಗ ಇನ್ನೂ ತಕ 1 ರೂಪಾಯಿದು ಕೆಲಸ ಆದ್ರೆ ಹಾನಿ ಇದೆ. 1 ರೂಪಾಯಿದು ಭೀ ತೋರಿಸ್ಬೇಕು ಹೊಟ್ಟೆ. ಇವ್ರು ಪಂಚಾಯತ್ದವ್ರು ತೋರಿಸ್ಬೇಕು ಹೊಟ್ಟೆ 1 ರೂಪಾಯಿ ಮಾಡಿದೆವು ನಿಮ್ಮಲ್ಲಿ ಕೆಲಸ ಅಂತೇಳಿ ಅಷ್ಟೇ. ನನ್ನ ಹೆಸರು ಉದಯ್ ನಾಯಕ್ ಅಂತೇಳಿ, ನಾನು ಖಾನಾಪುರದವನೇ. ನಾನು ಅಂಬೇಡ್ಕರ್ ಯೂತ್ ವೇ ಡಿಸ್ಟಿಕ್ ಪ್ರೆಸಿಡೆಂಟು. ಆಮೇಲೆ ಇಲ್ಲಿ ಏನದಂದ್ರೆ ನಮ್ಮಲ್ಲಿ ಖಾನಾಪುರ ಗ್ರಾಮದಾಗ ಶಂಶಾನ್ ಭೂಮಿ ಮತ್ತು ಏನದ ಅಂದ್ರೆ ಅಲ್ಲಿ ಅಂಬೇಡ್ಕರ್ ವೃತ್ತ ಇವೆರಡೂ ಆಗೇನದ 1 ವರ್ಷ ಮ್ಯಾಲಿಂದ ನಾವು ಬರೀ ಏನದ ಅಂದ್ರು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಏನದ ನಾವು ಕೊಡ್ತಾ ಇದ್ದೀವಿ. ಅವ್ರು ಏನದ ಅಂದ್ರೆ ರೈಟ್ ಒಂದು ರಿಪ್ಲೈ ಕೊಡ್ತಾರೆ, ಮಾಡೋಣ ನೋಡೋಣ ಅಂಥೇಳಿ. ಇವು ಏನು ಆಗಲ್ಲ ಹೊಂಟವ, ಇವು ಏನಿಲ್ಲ. ಈಗ ಅದು ಶಂಶಾನ್ ಭೂಮಿದಾಗ ಅಲ್ಲಿ ಪ್ಲಾಟ್ ಸಿಸ್ಟಮು ಪ್ಲಾಟಿಂಗ್ ಆಗ್ಲತ್ತವ. ಅದ್ರ ಬಗ್ಗೆ ಯಾರು ಗಮನ ಹರಿಸಲು ಹೊಂಟವ. ಮ್ಯಾಲಿಂದ ಅಂಬೇಡ್ಕರ್ ಚೌಕ್ ಅದು 1 ವರ್ಷ ಮ್ಯಾಲಾಯಿತು. ಈಗ ಅದ್ರದ್ದು ಏನದ ಬಾಬಾ ಸಾಬ್ರದ್ದು ಏನೋ ಮ್ಯಾಲಿಂದ ಬಾಕ್ಸ್ ಇರ್ತದೆ, ಅದು ಬಾಕ್ಸ್ ತಂದು ಇಲ್ಲಿ ಪಂಚಾಯತ್ನಾಗ ಇಟ್ಟರೆ, ಬಟ್ ಅದಕ್ಕೆ ಯಾರು ಅನ್ನೋದು ಗಮನ ಹರಿಸಲ್ಲ ಹೊಂಟ್ರ. ಹಾಂ, ಅದಕ್ಕೆ ನಾವು ಸ್ಟ್ಯಾಚ್ಯೂ ಕಡೆಯಿಂದ ಏನೇನೋ ಬರೋ ನಾವು ಕಂಪ್ಲೇಂಟ್ ಕೊಡೋಬೇಕು. ಇವ್ರು ಏನದ ತಂದೆ ರಾಜ ತಾನೇ ಅಂತ ತಿಳ್ಕೊರಿ. ಪೂರ ಏನದ ಇದು ಪಂಚಾಯತ್ ಏನದ ಹದೆಗಟ್ಟು ಹೋಗ್ಯದ. ಇಲ್ಲಿ ಯಾರ್ದು ಕಾರ್ಯಕರ್ತರು ಏನದ ಈ ಪಂಚಾಯತ್ PDO ಏನಾರ ಕರೆಕ್ಟಾಗಿ ವರ್ಕ್ ಮಾಡಲ್ಲ. ಮ್ಯಾಲಿಂದ ಇಲ್ಲಿಂದ ಏನಾರ ಒಳಗಿನ ಏನು ಮೆಂಬರ್ಸ್ಗಳು ಅರ ಅವ್ರು ಯಾವುದೂ ವರ್ಕ್ ಮಾಡಲ್ಲ. ಇಲ್ಲಿ ಟೋಟಲ್ ಏನೋ ನಮ್ಮ SC ಕ್ಯಾಂಡಿಡೇಟ್ಸ್ SB ನಮ್ಮ ST ವಾರ್ಡ್ಗಳವ, ಅಲ್ಲಿ ಯಾವುದು ಕೆಲಸಗಳು ಆಗ್ತಾ ಇಲ್ಲ. 24 hours ನೀರು ಹೊಂಟವ ನಿಮ್ಮಲ್ಲಿ, ಅದು ಕೂಡ ಇಲ್ಲ. ಬಂದು ಮನ ಚಾಲನೆ ಮಾಡಿ ನಾ ಮಾಡಿದ, ನಾನು ನೋಡಿದ ಎಲ್ಲ ವೇಸ್ಟ್ ಅದ ಕೆಲಸ. ಟೋಟಲಿ ಇಲ್ಲಿ ಏನದ ಅಂದ್ರೆ ಬರ್ತಾವ ಹೋಯ್ತಾವ ಅಂದಂಗೆ ಆಗ್ಯದ. ಇದ್ರ ಬಗ್ಗೆ ಆಗಾರ ಗಮನ ಹರಿಯಲ್ ಹೋಯ್ತು. ಈಗ ನಾವು ಸುಮ್ಮನೆ ಇಷ್ಟು ಮಂದಿ ಕಾಣತ್ತಿದ್ದೆವು. ಇದ್ರ ಬಗ್ಗೆ ಏನದಂದ್ರೆ ಜಿಲ್ಲಾ ಲೆವೆಲ್ಗೆ ಹೋರಾಟ ಇರ್ತದ. ಒಂದು ವೇಳೆ ಇವ್ರ ಕೈಲಿಂದ ಆಗಲ್ಲ ಹೊಂಟ ಅಂತ ಹೇಳ್ರಿ, ನಾವು ಎಲ್ಲಿ ಹೋಗಿ ಹೋರಾಟ ಮಾಡೋದು ಅಲ್ಲೂ ಮಾಡ್ತೇವೆ. ಏನು ಗಮನ ಇಲ್ಲ. ಟೋಟಲ್ ಏನದ ಪೂರ ನಾವು ನಡ್ರಿ ನಮ್ಮ ವಾಡಿಗೆ ತೋರಿಸ್ತೀನಿ. ಇವತ್ತು SC ವಾಡಿಗೆ ಈಗ ಮಲ್ಚಾಪುರ ನಡ್ರಿ, ಖಾನಾಪುರ ನಡ್ರಿ, ಅಲ್ಲಿ ಯಾವ ಚರಂಡಿಗಳು ಸಾಪ್ ಅವ್ರಿ ನಿಮ್ಮ ಹೌದು. ಈಗ ಬಾಬಾ ಸಾಬ್ರ ಚೌಕ್ ಬಲ್ಲಿ ನಾನು ನಿಮ್ಗೆ ತೋರಿಸ್ತಾ, ಅಲ್ಲಿ ತಿಪ್ಪಿ ಮಾಡಿಟ್ಟಾರ ಅವ್ರು ಮಠ ಅಂತಂದು ಅಲ್ಲೇ ಹಿಡಿಬೇಕು, ತರಕಾರಿ ತಂದು ಅಲ್ಲೇ ಹಿಡಿಬೇಕು. ಹಾಂ, ಇವತ್ತಿಲ್ಲ ನಾಳೆಗೆ ಸುಧಾರಿಸ್ಕೋದು ಅಂತ ನಾವು ಇದು ಮಾಡತ್ತೇವೆ. ಅವ್ರಿಗೆ ಸುಧಾರಿಸ್ಕೊರು ಅಂತ ಹೇಳ್ರಿ, ಇಲ್ದ್ರೆ ಅವ್ರಿಗೆ ಭಾಳ ಕಠಿಣ ಆಯ್ತದ ಅಂತ ತಿಳ್ಕೊಬೇಕು ಅಷ್ಟೇ. ಈ ಮಾಧ್ಯಮದ ಮುಖಾಂತರ ನಾನು ಹೇಳ್ತೀನಿ. ಹಾಂ, ದಯಮಾಡಿ ಏನದ ಅಂದ್ರೆ ಅವ್ರದವ್ರಿಗೆ ತಿದ್ದುಕೊಂಡು ಏನದ ಅಂದ್ರೆ ಇದ್ರ ಬಗ್ಗೆ ಕ್ರಮಗಳು ಕೈ ತೊಗೊಂಡು ಕೆಲಸ ಮಾಡ್ಕೊಡು ಅಂತ ಹೇಳ್ರಿ. ಇದಕ್ಕೆ ನಮ್ಮ ಮತ್ತೊಂದು ಮಟ್ಟಕ್ಕೆ ಒಯ್ಲಕ್ಕೆ ಇದು ಮಾಡಬಾರ್ದು ಅಂತ ನಾನು ಹೇಳೋದು ಇಟ್ಟೆ. ಆ PDO ಆಗಲಿ ಇಲ್ಲಿಂದ ಯಾರ್ಯಾರು ಏನಾರ ಅವರಿಗೆಲ್ಲ ನಾನು ತಿಳಿಸೋದು ಇಟ್ಟೆ. ಮ್ಯಾಲಿಂದ ಏನಿಗೆ ನಾ ಇಲ್ಲೇನು ಡಿಪ್ಟಿ ತಹಸೀಲ್ದಾರ್ ಬಂದಾರ, ಈಗ ಎಲ್ಲ ಥರ ಒಂದು ಏನೋ ಇದು ಮಾಡಿ ಮತ್ತು ನಾ ಏನದಿಂದ ಮತ್ತು ಪಂಚಾಯತ್ ಗತ್ಲೆ ಕರ್ಲಿಕ್ಕೆ ಅದು ಇಲ್ಲ. ಅದು ಏನದ ಕರೆಕ್ಟಾಗಿ ಆ್ಯಕ್ಷನ್ ತೊಗೊಂಡು ಸೀದಾ ಅದ್ರ ಬಗ್ಗೆ ಏನದ ಕೆಲಸ ಮಾಡಿಕೊಡ್ಬೇಕು. ನಮಗಟ್ಟೆ ಕೆಲಸ ಮಾಡಿಕೊಟ್ರೆ ಅವರಿಗೂ ಉತ್ತಮ ಅದ, ಮುಂದಿನವರಿಗೂ ಉತ್ತಮ ಅದ. ಇದಕ್ಕೆ ಏನದಂದ್ರೆ ಏನೇ ಆದರೂ ಅದಕ್ಕೆಲ್ಲ ಹೊಣೆಗಾರ ಅವರೇ ಇರ್ತಾರೆ. ಇಷ್ಟೇ ಮಾಡ್ತೀನಿ. ಜೈ ಭೀಮ್. ಜೈ ಭೀಮ್, ಜೈ ಭೀಮ್ ಆರ್ಮಿ. ಇಂದು ಮಲ್ಚಾಪುರ ಗ್ರಾಮದಲ್ಲಿ
ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಸಂಘಟನೆ ವತಿಯಿಂದ ಏನು ನಮ್ಮ ಗ್ರಾಮ ಪಂಚಾಯತಿ ಮುತ್ತಿಗೆ ಮೂಲಕ ಹೋರಾಟ ಇಟ್ಕೊಂಡಿದ್ದೇವೆ ಇವತ್ತು. ಕಾರಣಗಳು ಹಲವಾರು ಇದ್ದಾವೆ. ಕಾರಣ ಏನಪ್ಪ ಅಂದ್ರೆ ಖಾನಾಪುರ ಮತ್ತು ಮಾಲ್ಚಾಪುರ ಗ್ರಾಮದಲ್ಲಿ ನಮ್ಮ ಎಸ್ ಸಿ ಉಣಿದವ್ರಿಗೆ ಎಸ್ ಸಿ ವಲಯದವರಿಗೆ ಶಮಶಾನ ಭೂಮಿ ಸಲುವಾಗಿ ಏನು ಹೋರಾಟ ಒಂದು 2 ವರ್ಷ ಹಿಡಿದು ಮಾಡ್ಕೋತಾ ಬಂದಾರ. ಯಾವುದೇ ರೀತಿಯಿಂದ ಸವಲತ್ತು ಕೊಡ್ತಾ ಇಲ್ಲ. ಈ ಪಂಚಾಯತ್ದವರು ಮತ್ತು ತಹಸೀಲ್ದಾರ್ ಅವರು ಬಂದು ಆಶ್ವಾಸನೆ ಕೊಡ್ತಾರೆ, ನಾವು ನಿಮಗೆ ಭೂಮಿ ಕೊಡ್ತೀವಿ, ಶಮಶಾನ ಭೂಮಿ ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ, ಮಾತು ಕೊಡ್ತಾರೆ. ಅವ್ರು ಹಾಗೆ ವಾಪಸ್ ಹೋಗ್ತಾರೆ. ಇಲ್ಲಿ ಪಂಚಾಯತ್ಗೆ ಇಲ್ಲಿ ಬಂದು ಕೇಳಿದ್ರು ಇವ್ರು ಅಂತಾರೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಇವರು ಯಾವುದೇ ರೀತಿಯಿಂದ ಏನೂ ಮಾಡ್ತಾಯಿಲ್ಲ. ಒಟ್ಟಿನಲ್ಲಿ ಮಲ್ಚಾಪುರ ಗ್ರಾಮದ ಪಂಚಾಯತ್ದಾಗ ಜಾತಿ ತಾರತಮ್ಯ 100% ಆಗ್ತಾಯಿದೆ. ನಮ್ಮ ಜನರಿಗೆ ಭಾಳ ಅನ್ಯಾಯ ಆಗ್ಲತ್ತದ. ಇದಕ್ಕೆ ಯಾರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ದಯಮಾಡಿ ಇದಕ್ಕೆ ಗಮನ ಹರಿಸೋದ್ರು ಮುಂದಿನ ದಿನಗಳಲ್ಲಿ ಈಗ ನಾವು ಬರೀ ಒಂದು ಗ್ರಾಮದ ಪಂಚಾಯತಿ ಮುತ್ತಿಗೆ ಹಾಕ್ಲತ್ತಿದ್ದೆವು. ಜಿಲ್ಲಾ ಪಂಚಾಯತ್ ಕಚೇರಿಗೂ ಸದ್ಕ ನಾವು ಮುತ್ತಿಗೆ ಹಾಕ್ತೇವೆ ಅಂತೇಳಿ ನಾವು ಈ ಹೋರಾಟದ ಮೂಲಕ ಹೇಳೋಕೆ ಇಷ್ಟಪಡ್ತೀನಿ.